ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿಗೆ ತಡವಾಗಿ ಒಂದು ಹೊಸ ದಂಧೆ ಬೆಳಕಿಗೆ ಬರ್ತಾ ಇದೆ. ಏನು ಅಂದರೆ, ಈ ಯುವಕರಿದ್ದಾರಲ್ಲ, ಈ ಐಷಾರಾಮಿ ಜೀವನ ನಡೆಸುವಂಥ ಯುವಕರೇ, ಅಂದರೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗುವಂಥ ಯುವಕರೇ ಇವರಿಗೆ ಮೇನ್ ಟಾರ್ಗೆಟ್ ಆಗ್ತಾ ಇದೆ. ಸೊ ದುಡ್ಡು ಮಾಡೋಕ್ಕೆ ಬೇರೆ ದಂಧೆ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ, ಸಾಕ್ಷಿಯಾಗಿದೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಯುವಕರಿದ್ದಾರಲ್ಲ ಅವ್ರ ಮೇಲೆ ಇದು ಜಾಸ್ತಿ ಟಾರ್ಗೆಟ್ ಇರುವಂಥದ್ದು. ಈ ಡೇಟಿಂಗ್ ಆ್ಯಪ್ಗಳ ಮೂಲಕ ಈ ಹೋಟೆಲ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ಸುಂದರವಾದ ಹುಡುಗಿಯರನ್ನು ಈ ಡೇಟಿಂಗ್ ಆ್ಯಪ್ಗಳ ಮೂಲಕ ಹುಡುಗರನ್ನು ಆಕರ್ಷಣೆ ಮಾಡಿಸ್ತಾ ಇದ್ದಾರೆ. ಅಂದರೆ ಈಗ ಒಂದು ಡೇಟಿಂಗ್ ಆ್ಯಪ್ನಲ್ಲಿ 2ರಿಂದ 3ರಿಂದ 10 ಹುಡುಗಿಯರು ಬಿಡ್ತಾರೆ. ಬಿಟ್ಟ ತಕ್ಷಣ ಭಾಳ ಚೆನ್ನಾಗಿರ್ತಾರೆ ಅವ್ರು ನೋಡೋಕ್ಕೆ. ಹುಡುಗರು ಹೇಳ್ತಾರೆ, ಡೇಟಿಂಗ್ ಆ್ಯಪ್ಗಳಿಗೆ ಲಾಗಿನ್ ಆಗ್ತಾರೆ, ಅಂದರೆ ಸೈನ್ ಇನ್ ಆಗ್ತಾರೆ. ಸೊ ಅಲ್ಲಿ ಚಾಟಿಂಗ್ ಮೂಲಕ, ವಿಡಿಯೋ ಕಾಲ್ ಮೂಲಕ ಅವರ ಸಂಪರ್ಕ ನಡೆಯುತ್ತೆ. ಸೊ ಒಂದಿನ ಡೇಟಿಂಗ್ ಆ್ಯಪಲ್ಲಿ ಒಂದು ಒಳ್ಳೆ ರೆಸ್ಟೋರೆಂಟ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಜಾಗನ ಫಿಕ್ಸ್ ಮಾಡ್ತಾರೆ. ಅದು ಹುಡುಗರು ಮಾಡೋದಲ್ಲ, ಅದು ಹುಡುಗಿಯರೇ ಮಾಡುವಂಥದ್ದು. ಸೊ ಇಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಬನ್ನಿ, ನನಗೆ ಊಟ ಬೇಕು ಅಂತ ಅವ್ರು ಕರ್ಕೊಬರ್ತಾರೆ. ಅಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ತುಂಬ ಕಾಸ್ಟ್ಲಿ ಆಗಿರುವಂತಹ ಊಟಗಳನ್ನ ಅವರು ಬರೀ ಟೇಸ್ಟ್ ಮಾಡ್ತಿರೋ ಹೊರತು ಫುಲ್ ತಿನ್ನಲ್ಲ. ಅವ್ರ ಕಾನ್ಸೆಪ್ಟ್ ಏನಿದ್ರು ಬಿಲ್ ಮಾಡೋದಷ್ಟೇ, ಓಕೆನಾ, ಜಾಸ್ತಿ ಬಿಲ್ ಮಾಡೋದು. ಸೊ ಈ ಕಾಸ್ಟ್ಲಿ ಫಾರಿನ್ ತಿನಿಸುಗಳು ಇರ್ತಾವಲ್ಲ, ಅದನ್ನು ಅವರು ಜ್ಯೂಸ್ಗಳು, ಫಾರಿನ್ ತಿನಿಸುಗಳು ಇಂಥವನ್ನ ಅವರು ಆರ್ಡರ್ ಮಾಡುವಂಥದ್ದು ಅವರ ಒಂದು ಮೇನ್ ದಂಧೆ ಆಗಿರುವಂಥದ್ದು ಕಾನ್ಸೆಪ್ಟ್. ಅವರು ಈ ಥರ ಟ್ರೈನಿಂಗ್ ಕೊಟ್ಟಿರ್ತಾರೆ ಹೋಟೆಲ್ನವರು, ಈ ಥರನೇ ನೀವು ಬುಕ್ ಮಾಡಬೇಕು ಅಂತ ಆರ್ಡರ್ಸ್ನ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಹೋಟೆಲ್ ಬಂದವ್ರಿಗೆ ತಿನ್ನಬಾರ್ದಾ, ಕುಡಿಬಾರ್ದಾ, ಅಲ್ಲ ಅಲ್ಲಿ ನಿಮ್ಮ ಮನಸ್ಸಿದೆ ಅಂದರೆ ಜಾಸ್ತಿ ಬಿಲ್ ಮಾಡಿದ ತಕ್ಷಣ ಅನ್ನೋಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಅವನ್ನ ಸ್ವಲ್ಪ ಈ ಕಸ್ಟಡಿ ತೊಗೊಂಡು, ಅಂದರೆ ಹೊರಗಡೆ ಕರ್ಕೊಬಂದು ದುಡ್ಡಿಲ್ಲ ಅಂತ ಅವನು ಕೆಲಸ ಮಾಡೋಕ್ಕೆ ಸೇರ್ಕೊಳ್ಳೋದು, ಆ ಥರ ಏನಿಲ್ಲ ಇದ್ದಂತೆ. ಯಾವ ಥರ ನಡೆಯುತ್ತೆ ಅಂದರೆ, ಸೊ ಇಬ್ಬರು ತಿನ್ನೋಕ್ಕೆ ಬರ್ತಾರಲ್ಲ, ತಿನ್ನೋಕ್ಕೆ ಬಂದಾಗ ಸೊ ಅಲ್ಲಿ ಹೋಟೆಲ್ನವ್ರಿಗೆ ಆದಷ್ಟು ಬಿಲ್ ಆಗುತ್ತೆ. ಆಲ್ಮೋಸ್ಟ್ ಒಂದು 10ರಿಂದ 20ರಿಂದ 30ರಿಂದ 40ರಿಂದ 50 ಸಾವಿರ ತನಕ ಈ ಹುಡುಗಿಯರು ಬಿಲ್ನ ಮಾಡ್ತಾರೆ. ಬಿಲ್ ಮಾಡಿದ ತಕ್ಷಣ ಹುಡುಗ ಒಂದು ಬಿಲ್ ಪೇ ಮಾಡಿ ಹೋದ ತಕ್ಷಣ ಮತ್ತೆ ವಾಪಸ್ ಹುಡುಗಿ ಅಲ್ಲಿಗೆ ಬರ್ತಾರೆ. ಬಂದು ಅವರಿಗೆ ಕಮಿಷನ್ ಅಂತ ಫಿಕ್ಸ್ ಆಗಿರುತ್ತೆ. 10%, 20% ಅಥವಾ 25% ಅವರಿಗೆ ಕಮಿಷನ್ ಅಂತ ಫಿಕ್ಸ್ ಆಗಿರುತ್ತೆ. ಅಂದರೆ 10,000ಕ್ಕೆ 20% ಅಂದರೆ ಒಂದು 2,000 ರೂಪಾಯಿ ಅವರಿಗೆ ಕಮಿಷನ್ ಫಿಕ್ಸ್ ಆಗಿರುತ್ತೆ. ಸೊ ಈ ದಂಧೆಗಳು ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾಯಿದೆ. ಸೊ ಆದಷ್ಟು ಹುಷಾರಾಗಿರಿ ಯುವಕರು. ಈ ಥರ ಡೇಟಿಂಗ್ ಆ್ಯಪ್ಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ, ಅದು ಒಳ್ಳೆಯದಲ್ಲ ಅಂತ ನಿಮ್ಗೆ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀನಿ.